ಸಮರಾರೋ ನಿನಗೆ ಹನುಮಂತ ಎದುರಾರೋ ನಿನಗೆ ಧೀಮಂತ ಸಮರಾರೋ ನಿನಗೆ ಹನುಮಂತ ಎದುರಾರೋ ನಿನಗೆ ಧೀಮಂತ ಸಮರಾರೋ ಬಲವಂತರಿಗೆ ಬಲವಂತ ಗುಣವಂತರಿಗೆ ಗುಣವಂತ ಬಲವಂತರಿಗೆ ಬಲವಂತ ಗುಣವಂತರಿಗೆ ಗುಣವಂತ ರಾಮ ಸೇವೆಯೇ ಆದ್ಯಂತ ರಾಮ ಸೇವೆಯೇ ಆದ್ಯಂತ ಸಮರಾರೋ ನಿನಗೆ ಹನುಮಂತ ಸಮರಾರೋ ನಿನಗೆ ಹನುಮಂತ ಎದುರಾರೋ ನಿನಗೆ ಧೀಮಂತ ಸಮರಾರೋ ನೀತಿಶಾಸ್ತ್ರ ನಿಪುಣ ಹಸುರ ಗರ್ವಹರಣ ನೀತಿಶಾಸ್ತ್ರ ನಿಪುಣ ಹಸುರ ಗರ್ವಹರಣ ರಾಮ ಸೇವಾ ಧುರೀಣ ರಾಮ ಸೇವಾ ಧುರೀಣ ಸಕಲ ಜೀವರ ಪ್ರಾಣ ಸಕಲ ಜೀವರ ಪ್ರಾಣ ಸಮರಾರೋ ನಿನಗೆ ಹನುಮಂತ ಎದುರಾರೋ ನಿನಗೆ ಧೀಮಂತ ಸಮರಾರೋ ನಿನಗೆ ಹನುಮಂತ. ಜಾಂಬವಂತ ಹೇಳಿದಂತೆ ನಾನು ಹಿಮವತ್ ಪರ್ವತಕ್ಕೆ ಬಂದಾಯಿತು. ಇನ್ನು ಅವನು ಹೇಳಿದ ಔಷಧಿ ಲತೆಗಳನ್ನು ತೆಗೆದುಕೊಂಡು ಶೀಘ್ರವಾಗಿ ಹಿಂದಿರುಗಬೇಕು. ಇಲ್ಲ ಸೀತೆ, ನನ್ನಲ್ಲಿ ಅಂಥ ಭಾವನೆ ಇಲ್ಲ. ಆ ರಾವಣ ನಿನ್ನನ್ನು ಮೋಸದಿಂದ ಅಪಹರಿಸಿ ತಂದ ಮೇಲೆ ಧರ್ಮಾತ್ಮರಾದ ವಿಭೀಷಣ ಪ್ರಭುಗಳ ಬುದ್ಧಿವಾದವನ್ನು ಕೇಳದೆ ಅಪಮಾನಿಸಿ ಅವರು ರಾಮನಿಗೆ ಶರಣು ಹೋಗುವಂತೆ ಮಾಡಿದ ಮೇಲೆ ಆ ರಾವಣನ ಬಗ್ಗೆಯಾಗಲಿ ಅವನ ಪುತ್ರ ಬಂಧುಗಳ ಬಗ್ಗೆಯಾಗಲಿ ನನಗೆ ಯಾವ ಅಭಿಮಾನವೂ ಇಲ್ಲ. ನಿನ್ನಂತೆ ನಾನು ಅವರನ್ನು ಶತ್ರುತ್ವದ ಭಾವನೆಯಿಂದಲೇ ನೋಡುತ್ತಿದ್ದೇನೆ. ಆದ್ದರಿಂದಲೇ ಸದಾ ನಿನ್ನ ಕ್ಷೇಮದ ಬಗ್ಗೆ ಚಿಂತಿಸುತ್ತಿದ್ದೇನೆ. ಏಕೆ ಸೀತೆ, ನನ್ನ ವರ್ತನೆಯಲ್ಲಿ ಅಂಥ ಶಂಕೆ ಏನಾದರೂ ಕಂಡಿತೆ? ಇಲ್ಲ ತ್ರಿಜಟೆ, ನಿನ್ನ ಮೇಲೆ ನನ್ನಲ್ಲಿ ಯಾವ ಶಂಕೆಯೂ ಇಲ್ಲ. ಈ ಲಂಕೆಯಲ್ಲಿ ನಿನಗಿಂತ ಆಪ್ತರು, ವಿಶ್ವಾಸಾರ್ಹರು ಯಾರೂ ಇಲ್ಲ. ಹಾಗಿದ್ದ ಮೇಲೆ ನನ್ನ ಚಿಂತೆಗೆ ಕಾರಣವೇನೆಂದು ಹೇಳುತ್ತೇನೆ ಕೇಳು. ಆ ಇಂದ್ರಜಿತು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ರಾಮ ಲಕ್ಷ್ಮಣರು ಮೂರ್ಛಿತರಾಗುವಂತೆ ಮಾಡಿದ್ದಾನೆ. ವಾನರ ಸೈನ್ಯ ನಿಶ್ಚಲವಾಗಿ ರಣರಂಗದಲ್ಲಿ ಮಲಗುವಂತೆ ಮಾಡಿದ್ದಾನೆ. ಮತ್ತೆ ನನ್ನ ಸ್ವಾಮಿ ಲಕ್ಷ್ಮಣ ಆ ಪಾಪಿಯಿಂದ ಎಚ್ಚರ ತಪ್ಪಿದರೆ? ಹೌದು ಸೀತೆ, ನನ್ನ ಚಿಂತೆಗೆ ಅದೇ ಕಾರಣವಾಗಿದೆ. ಆ ಇಂದ್ರಜಿತು ಸಂತಸದಿಂದ ವಿದ್ಯೋತ್ಸಾಹದಿಂದ ಅರಮನೆಗೆ ಹಿಂದಿರುಗಿದ್ದಾನೆ. ಹಾಗಾದರೆ ಆ ರಾವಣ ಪುತ್ರನ ಬ್ರಹ್ಮಾಸ್ತ್ರದಿಂದ ನನ್ನ ಸ್ವಾಮಿಗೆ ಬಿಡುಗಡೆ ಹೇಗೆ? ಲಕ್ಷ್ಮಣ ಮತ್ತು ವಾನರರು ಮತ್ತೆ ಎಚ್ಚರಗೊಳ್ಳುವುದು ಹೇಗೆ? ಈ ಯುದ್ಧ ಗೆಲ್ಲುವುದು ಹೇಗೆ? ಇಲ್ಲಿಂದ ನನ್ನ ಬಿಡುಗಡೆಯಾಗುವುದು ಹೇಗೆ? ಧೈರ್ಯ ತಂದುಕೋ ಸೀತೆ, ಒಳ್ಳೆಯದನ್ನು ನಿರೀಕ್ಷಿಸಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ
ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮಾತೆ, ಪ್ರಣಾಮಗಳು ಮಾತೆ. ಬಾ ಪುತ್ರ, ನಾನು ನಿನಗಾಗಿಯೇ ನಿರೀಕ್ಷೆ ಮಾಡುತ್ತಿದ್ದೆ. ಬಹಳ ಸಂತೋಷ ಮಾತೆ. ನೀನು ನನಗಾಗಿ ನಿರೀಕ್ಷೆ ಮಾಡುತ್ತಿದ್ದೆ ಎಂದರೆ ನಾನು ರಣರಂಗದಿಂದ ಹಿಂದಿರುಗಿ ಬರುತ್ತೇನೆಂಬ ನಂಬಿಕೆ ಇತ್ತಲ್ಲವೇ? ಇಂದ್ರಜಿತು, ಯಾವ ತಾಯಿ ತಾನೇ ತನ್ನ ಮಗ ಹಿಂದಿರುಗಿ ಬರುವುದಿಲ್ಲ ಎಂದು ಆಲೋಚಿಸುತ್ತಾಳೆ? ಆದರೆ ನಮ್ಮ ಅರಮನೆಯಲ್ಲಿ ಆ ನಂಬಿಕೆಯ ಅಡಿಪಾಯದಲ್ಲಿ ಏಕೋ ಕೆಲವು ಕಡೆ ಬಿರುಕುಗೊಂಡಂತಿವೆ. ನಮ್ಮ ಅರಮನೆಯಲ್ಲಿ ಎಂದರೆ? ನಿನ್ನ ಸೊಸೆಗೆ ನನ್ನ ಬಲಕ್ಕಿಂತಲೂ ಶತ್ರು ಬಲದ ಮೇಲೆ ಅವಳಿಗೆ ಅಪಾರವಾದ ನಂಬಿಕೆ. ಪುತ್ರ ಇಂದ್ರಜಿತು, ಸುಲೋಚನೆಯ ಬಗ್ಗೆ ನೀನು ಹಾಗೆ ಭಾವಿಸಬೇಡ. ಅವಳಿಗೆ ನಿನ್ನ ಮೇಲಿರುವ ಅಪಾರ ಪ್ರೇಮದಿಂದಲೇ ಅವಳು ನೀನು ಯುದ್ಧಕ್ಕೆ ಹೋಗುವಾಗ ತನ್ನ ಆತಂಕವನ್ನು ವ್ಯಕ್ತಪಡಿಸಿರುತ್ತಾಳೆ. ಮಾತೆ, ನನ್ನ ಮೇಲೆ ಅವಳಿಗೆ ಪ್ರೇಮವಿಲ್ಲವೆಂದು ಹೇಳುತ್ತಿಲ್ಲ. ಆದರೆ ಆ ರಾಮನನ್ನು ನಾನು ಜಯಿಸಲಾರೆ, ಅವನಿಂದ ನನಗೆ ಕೇಡಾಗಬಹುದು ಎಂಬ ಭ್ರಮೆಯಲ್ಲಿ ದುಃಖ ಪಡುತ್ತಾಳೆ. ಪುತ್ರ ಇಂದ್ರಜಿತು, ಪತಿಯ ಪ್ರೇಮವೇ ಬೇರೆ, ವಾಸ್ತವ ಸತ್ಯವೇ ಬೇರೆಯಲ್ಲವೇ? ಖರದೂಷಣರೊಂದಿಗೆ 14,000 ರಾಕ್ಷಸರನ್ನು ಸಂಹರಿಸಿದ್ದು, ಪರಮ ಪರಾಕ್ರಮಿಯಾದ ವಾಲಿಯನ್ನು, ಕುಂಭಕರ್ಣನನ್ನು ಸಂಹರಿಸಿದ್ದು, ಇದೆಲ್ಲ ಕಣ್ಣೆದುರುಗಿರುವಾಗ ಚಿಂತೆಯಾಗುವುದಿಲ್ಲವೇ? ನೀನೇ ಹೇಳು. ಮಾತೆ, ನೀನು ನಿನ್ನ ಸೊಸೆಯಂತೆಯೇ ಮಾತನಾಡುತ್ತಿರುವೆ. ಅವಳಿಗೆ ನನ್ನ ಪರಾಕ್ರಮದ ಬಗ್ಗೆ ಅರಿವಿಲ್ಲದಿರಬಹುದು. ಆದರೆ ಮಾತೆಯಾದ ನಿನಗೂ ಇಲ್ಲವೇ? ಆ ದೇವರಾಜ ಇಂದ್ರನನ್ನೇ ಸೆರೆ ಹಿಡಿದು ತಂದದ್ದು ನೆನಪಿಲ್ಲವೇ? ಸಾಕ್ಷಾತ್ ಚತುರ್ಮುಖ ಬ್ರಹ್ಮನೇ ನಾನು ಬೇಡಿದ ವರಗಳನ್ನು ನೀಡಿ ಆ ಇಂದ್ರನನ್ನು ಸೆರೆಯಿಂದ ಬಿಡಿಸಿಕೊಂಡು ಹೋದದ್ದು ಮರೆತು ಬಿಟ್ಟೆಯಾ? ಇಲ್ಲ ಕುಮಾರ, ಅದಾವುದನ್ನು ನಾನು ಮರೆತಿಲ್ಲ. ಆದರೆ ಈಗ ನಡೆಯುತ್ತಿರುವ ಯುದ್ಧ ಹಿಂದಿನ ಯಾವ ಯುದ್ಧದಂತೆಯೂ ಅಲ್ಲ. ಈ ಹಿಂದೆ ಯಾರು ತಾನೇ ಲಂಕೆಯನ್ನು ಆಕ್ರಮಿಸಿದ್ದರು? ಯಾರು ತಾನೇ ವಾನರ ಸೇನೆಯಂತೆ ಹಲವು ರಾಕ್ಷಸ ವೀರರನ್ನು ಸಂಹರಿಸಿದರು? ಮಾತೆ, ನೀನು ಯಾವ ಶತ್ರುವಿನ ಪರಾಕ್ರಮದ ಬಗ್ಗೆ ಭಯದಿಂದ ಮಾತನಾಡುತ್ತಿರುವೆಯೋ, ಈಗ ಅದೇ ಶತ್ರು ರಣರಂಗದಲ್ಲಿ ಚಲನೆ ಇಲ್ಲದೆ ಬಿದ್ದಿದ್ದಾರೆ. ಸಮಸ್ತ ವಾನರ ಕುಲವು ಕಂಗಾಲಾಗಿ ಹೋಗಿದೆ. ಈಗಲಾದರೂ ನಾವು ಅವರಿಗಿಂತ ಪರಾಕ್ರಮಿಗಳು ಎಂಬುದನ್ನು ಒಪ್ಪಿ ನಿಶ್ಚಿಂತೆಯಾಗಿರಬಾರದೆ? ಪುತ್ರ ಇಂದ್ರಜಿತು, ಹಿಂದೆ ನೀನು ರಾಮ ಲಕ್ಷ್ಮಣರನ್ನು ನಾಗಪಾಶದಿಂದ ಬಂಧಿಸಿದ್ದೆ. ಆಮೇಲೆ ಏನಾಯ್ತು? ಅವರು ಎಚ್ಚರಗೊಂಡರು, ಮತ್ತೆ ಯುದ್ಧ ಮಾಡಿದರು. ಯುದ್ಧ ಮಾಡಿದರು, ನನ್ನನ್ನು ಗೆದ್ದರೆ? ಮಾತೆ, ನಾನು ಆ ಬ್ರಹ್ಮವರ ಬಲದಿಂದ ಅಜೇಯನಾದವನು. 100 ರಾಮ ಲಕ್ಷ್ಮಣರು ಬಂದರೂ ನನ್ನನ್ನು ಗೆಲ್ಲಲು ಸಾಧ್ಯವಿಲ್ಲ. ಆದರೆ ಮಾತೆಯಾಗಿ ನೀನು ನನ್ನ ವಿಜಯಕ್ಕೆ ಅಭಿನಂದಿಸುವೆ ಎಂದುಕೊಂಡಿದ್ದೆ. ಆದರೆ ನೀನು ನನ್ನ ಪರಾಕ್ರಮದ ಬಗ್ಗೆ ಅಪನಂಬಿಕೆ ವ್ಯಕ್ತಪಡಿಸಿ ಅಪಮಾನಿಸಿರುವೆ. ನಾನಿನ್ನು ಬರುತ್ತೇನೆ. ನಿಲ್ಲು ಇಂದ್ರಜಿತು, ನಿಲ್ಲು. ಪರಮೇಶ್ವರ, ತನ್ನ ತಂದೆಯಂತೆ ಇವನು ಅತಿ ಪ್ರತಿಷ್ಠೆ, ಅತಿ ಆತ್ಮವಿಶ್ವಾಸದಿಂದ ಅಂಧನಾಗಿದ್ದಾನೆ. ಅಂದರೆ
ಈ ಯುದ್ಧದ ಫಲಿತಾಂಶ ಸುಖಾಂತ್ಯವಾಗಲು ಹೇಗೆ ಸಾಧ್ಯ? ಆಹಾ, ಈ ಹಿಮವತ್ ಪರ್ವತ ಎಷ್ಟು ರಮಣೀಯವಾಗಿದೆ. ಸುವರ್ಣ ಶಿಖರಗಳಿಂದ ಅತ್ಯಂತ ಮನೋಹರವಾಗಿದೆ. ಇದರ ಆಶ್ರಯದಲ್ಲಿ ಹಲವು ದೇವರ್ಷಿಗಳು ತಪೋನಿರತರಾಗಿರುವ ಪುಣ್ಯಾಶ್ರಮಗಳಿವೆ. ಬ್ರಹ್ಮನ ನಿವಾಸ ಸ್ಥಾನ ಕಾಣುತ್ತಿದೆ. ಕೈಲಾಸ ಶಿಖರವೂ ಗೋಚರಿಸುತ್ತಿದೆ. ದೇವಾನುದೇವತೆಗಳ ದಿವ್ಯ ಮಂಗಳಕರವಾದ ಹಲವು ಪವಿತ್ರ ಸ್ಥಾನಗಳನ್ನು ನೋಡುತ್ತಿದ್ದೇನೆ. ಆಹಾ, ಶಿವ ಕೈಲಾಸದಲ್ಲಿದ್ದಾನೆ, ಬ್ರಹ್ಮದೇವ ತನ್ನ ಲೋಕದಲ್ಲಿದ್ದಾನೆ. ಆದರೆ ಔಷಧಿ ಲತೆಗಳು ಕಾಣುತ್ತಿಲ್ಲವಲ್ಲ. ಅಲ್ಲಿ ಅಗ್ನಿ ಕಾಣುತ್ತಿದ್ದಾನೆ, ಕುಬೇರನ ಆಲಯ ಕಾಣುತ್ತಿದೆ. ಆದರೆ ಜಾಂಬವಂತ ಹೇಳಿದ ಔಷಧಿ ಲತೆಗಳು ಕಾಣುತ್ತಿಲ್ಲವಲ್ಲ. ಕೈಲಾಸ ಪರ್ವತ ಈಗ ಎಷ್ಟು ಹತ್ತಿರವಾಗಿ ಕಾಣುತ್ತಿದೆ. ಪಕ್ಕದಲ್ಲೇ ಶಿವನ ವಾಹನವಾದ ಋಷಭ ಪರ್ವತವೂ ಇದೆ. ಇಲ್ಲಿ ಔಷಧಿ ಲತೆಗಳಿವೆ ಎಂದು ಜಾಂಬವಂತ ಹೇಳಿದನಲ್ಲವೇ? ಇದೆ, ಜಾಂಬವಂತ ಹೇಳಿದ ಔಷಧಿ ಲತೆಗಳಿರುವ ಸಂಜೀವಿನಿ ಪರ್ವತ. ಜಾಂಬವಂತ ಹೇಳಿದ ಲತೆಗಳನ್ನು ಹುಡುಕಿ ತೆಗೆದುಕೊಂಡು ಹೋಗಬೇಕು. ಸಖಿ, ಏಕೆ ನಿಂತು ಬಿಟ್ಟೆ? ಯುವರಾಣಿ, ನೀವು ಸೀತೆಯನ್ನು ಕಾಣಲೆಂದು ಈ ದಾರಿಯಲ್ಲಿ ಬಂದಿರುವರೆಂದು ನನಗೆ ಗೊತ್ತು, ಅದಕ್ಕೆ ನಿಂತೆ. ಆ ಮಹಾಪತಿವ್ರತೆಯಾದ ಸೀತೆಯನ್ನು ಕಾಣಬೇಕೆಂಬ ಆಸೆಯೂ ಇದೆ. ಆದರೆ ಏಕೋ ಧೈರ್ಯ ಬರುತ್ತಿಲ್ಲ. ಕಾರಣವೇನು ಯುವರಾಣಿ? ಸಖಿ, ರಣರಂಗದಲ್ಲಿ ನನ್ನ ಪತಿ ಇವಳ ಪತಿಯನ್ನು ನಿಶ್ಚಲವಾಗಿ ಮಲಗುವಂತೆ ಮಾಡಿದ್ದಾರೆ. ಈಗ ನಾನು ಕಂಡರೆ ಸೀತೆ ಹೇಗೆ ಪ್ರತಿಕ್ರಿಯಿಸುವಳು ಎಂದು ನನಗೆ ಭಯವಾಗುತ್ತಿದೆ. ಬಹುಶಃ ರಣರಂಗದಲ್ಲಿ ನಡೆಯುತ್ತಿರುವ ಘಟನೆ ಸೀತೆಗೆ ತಿಳಿಯದೇ ಇರಬಹುದು. ನೀವು ಹೋಗಿ ನೋಡಿದರೆ ಸಮಸ್ಯೆ ಉಂಟಾಗಲಾರದು. ಹಾಗಾದರೆ ಅವಳನ್ನು ನಾನು ಮಾತನಾಡಿಸಬೇಕೆಂಬ ಆಸೆಯನ್ನು ಈಡೇರಿಸಿಕೊಳ್ಳಬಹುದು. ಸಖಿ, ನಡೆ ಹೋಗೋಣ.
ಆದರೆ ರಣರಂಗದಲ್ಲಿ ನಡೆದಿರುವ ವಿಷಯವೆಲ್ಲ ತಿಳಿದಿರುವಂತಿದೆ. ಇವಳ ದುಃಖವನ್ನು ನಾನು ನೋಡಲಾರೆ. ಇವಳ ದುಃಖಕ್ಕೆ ನನ್ನ ಪತಿಯೇ ಕಾರಣರೆಂಬ ಭಾವನೆ ಇರುವಾಗ ಅವಳನ್ನು ಮಾತನಾಡಿಸುವ ಧೈರ್ಯ ಬರುತ್ತಿಲ್ಲ. ಸಖಿ, ನಡೆ ಹೋಗೋಣ. ಆಗಲೂ ಯುವರಾಣಿ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂತ್ಯ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ